ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫ್ಯಾಕ್ಟ್ರಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಸಿಟ್ಟಿದೆ ಅಂತ ನಂಗೆ ಗೊತ್ತು. ಆದ್ರೆ ನೀನು ಫ್ಯಾಕ್ಟ್ರಿಗೆ ಅಂತ ಹೇಳಿದ್ರೆ ಬರ್ತಿರ್ಲಿಲ್ಲ ಅಲ್ವಾ? ಪಾರ್ಕಿಗೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂತ ಯೋಚಿಸ್ತಿದ್ಯಾ? ಇಲ್ವೊಂದ್ ಫಂಕ್ಷನ್ ಇದೆ, ಇದನ್ನ ಮುಗಿಸ್ಕೊಂಡು ಆಮೇಲೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಬಾ ಬಾ ಕಂದ, ಯಾಕಿಷ್ಟು ಹಠ ಮಾಡ್ತಿದ್ಯಾ? ಇವತ್ತು ನಿಮ್ಮಮ್ಮನ ಫಂಕ್ಷನ್ನೇ ಇಲ್ಲಿರೋದು ಗೊತ್ತಾ? ಹೋಗೋ, ಏನಪ್ಪ ಮಾಡೋದು, ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀನಿ, ಒಳಗ್ ಹೇಗಪ್ಪ ಕರ್ಕೊಂಡ್ ಹೋಗೋದು? ಎಂದೆಂದಿಗೂ ನಿಮ್ಮ ಸೇವೆಯಲ್ಲಿ ನಾನು ಮಣಿ, ಗಾಸಿಪ್ ಗಿಣಿ. ಅರೆ ಈತ, ಇಲ್ ನೋಡು, ಮಾತಾಡೋ ಗಿಣಿ ಎಷ್ಟ್ ಮುದ್ದಾಗಿದೆ. ದೃಷ್ಟಿ ಹಾಕ್ಬೇಡಿ, ನಂಗಿಷ್ಟ ಆಗಲ್ಲ. ಹೌದು, ಯಾರ್ ನೀನು? ನಾನ್ ಯಾರ ಹೇಳಂದಲ್ಲ, ನನ್ನ ಹೆಸರು ಮಣಿ. ಈ ಆಫೀಸ್ ನಲ್ಲಿ ಏನೇ ಗಾಸಿಪ್ ಇದ್ರು ಅದ್ ನನ್ ಕಿವಿಗ್ ಬೀಳಲೇಬೇಕು. ನಿಮ್ ಗೊತ್ತಾ, ಬಾಸ್ ಇದಾರಲ್ಲ, ಅವ್ರಿಗೆ ನಾನು ಅಸಿಸ್ಟೆಂಟು. ಓ ಹೌದಾ? ಏನೇ ಕೆಲ್ಸ ಇದ್ರು ನನ್ಗೆ ಹೇಳೋದು. ಹೌದಾ? ಏನೇನ್ ಕೆಲ್ಸ ಮಾಡ್ತೀಯಾ? ಒಂದಾ ಎರಡ? ಬಾಸ್ ಕೆಲ್ಸದಾಗ ತುಂಬಾ ಬಿಸಿ ಇರ್ತಾರಲ್ಲ, ಆಗ ಅವ್ರಿಗೆ ಫ್ರೂಟ್ಸ್ ಎಲ್ಲ ತಿನ್ನೋಕ್ ಟೈಮೇ ಇರಲ್ವಲ್ಲ, ಆಗ ಅದನ್ನೆಲ್ಲ ನಾನೇ ತಿಂದು ಖಾಲಿ ಮಾಡ್ತೀನಿ. ನೋಡಿದ್ಯಾ ಈತ, ಈ ಗಿಣಿ ಎಷ್ಟು ಚೂಟಿ ಇದೆ ಅಂತ? ಹೌದು, ನಿಮ್ ಬಾಸ್ ಹೇಗೆ? ಏನ್ ಕೇಳ್ತೀರಾ, ವಿಚಿತ್ರ ಮನುಷ್ಯ. ಈಗ ಬಾಸ್ ವಿಷಯ ಬಿಡಿ, ಇವಳು ಯಾಕೆ ಕಾರನ್ನ ಇಳಿತಿಲ್ಲ? ಕೋಪ ಮಾಡ್ಕೊಂಡಿದ್ದಾಳೆ. ಏಯ್ ಹುಡುಗಿ, ಮುನಿಸುತ್ತರವೇ ಮುಗುದೇ, ಹಿತವಾಗಿ ನಗಲು ಬಾರದೆ. ನೋಡಿದ್ಯಾ, ಹುಡುಗಿ ಕಾರನ್ನ ಇಳಿದ್ಬಿಟ್ಲು. ಇವತ್ತು ನಮ್ ಫ್ಯಾಕ್ಟರಿಲಿ ಫಂಕ್ಷನ್ ಇದೆ, ನಡೀರಿ ಒಳಗೆ. ನೋಡಿ, ಯಾರು ಟೈಮ್ ವೇಸ್ಟ್ ಮಾಡ್ಕೊಡ್ದು, ಕರೆಕ್ಟ್ ಆಗಿ ಎಲ್ಲ ಕೆಲಸ ಮಾಡ್ಬೇಕು, ಅರ್ಥ ಆಯ್ತಾ? ಲೋಡ್ಸ್ ಎಲ್ಲ ಬೇಗ ಬೇಗ ಹೋಗ್ಬೇಕು. ಸುಮ್ನೆ ಮಾತಾಡ್ಕೊಂಡು ಇಲ್ಲಿ ತಲೆ ಹೊರಟ ಎಲ್ಲ ಮಾಡ್ಬಿಡಿ. ಹಾ, ಹೋಗಿ ಹೋಗಿ. ಲೇ ದಮ್ಮು, ಎಲ್ಲ ಸರಿಯಾಗಿ ಇದೆಯಲ್ಲ, ಮತ್ತೇನೆ ನೀನು ಈ ಕಡೆ ಆ ಕಡೆ ಅಂತ ಹೇಳ್ತಾ ಇರೋದು? ಪ್ರಾಣಿ, ನಮ್ದು ಒಂದ್ ಸ್ವಲ್ಪ ಇರ್ಲಿ. ನಾವೀಗ ನಮ್ ಮನೇಲಿ ನಮಗ್ ಸಿಗೋ ಮರ್ಯಾದೆ ನಮಗ್ ಗೊತ್ತು ತಾನೆ. ಅದಕ್ಕೆ ಈ ಕೆಲಸಗಾರರಿಗೆಲ್ಲ ನಾವು ಯಜಮಾನ್ರ ಮನೆಯವರು, ಅದಕ್ಕೆ ಆ ಗತ್ತು ಆ ಗಬ್ಬತ್ತು ಅದೇ ತೋರಿಸೋದ್ ಬೇಡ್ವಾ? ಹೌದು, ಇತ್ತೀಚೆಗೆ ಸ್ಕೋಪ್ ತಗೊಳ್ಳದೆ ಜೀವನ ಆಗ್ಬಿಟ್ಟಿದೆ. ಈಗ ನಾನೇ ಸ್ಕೋಪ್ ತಗೋತೀನಿ ಅಂತ ನೋಡ್ತಾ ಇದ್ದೆ. ಹಲೋ, ಎಕ್ಸ್ಕ್ಯೂಸ್ ಮಿ, ಪ್ಲೀಸ್ ಕಮ್. ನೋಡಮ್ಮ, ಅಲ್ಲಿ ಕಾಣಿಸಿದ್ಯಲ್ಲ ಬಾಕ್ಸ್ಗಳನ್ನೆಲ್ಲ, ಅದೆಲ್ಲ ಸರಿಯಾಗಿ ಜೋಡಿಸು. ಹಲೋ, ಏನಾಗ ಮುಖ ನೋಡ್ತಾ ಇದ್ಯಾ? ನಾನು ಯಾರು ಗೊತ್ತಾ? ನಿಮ್ ಬಾಸ್ ಇದಾರಲ್ಲ, ಬಾಸು, ನಿಮ್ ಬಾಸ್ ಸೋದರತ್ತೆ, ಅರ್ಧ ಅಂಗಿ ನಾನು. ಹಾ, ಹೋಗಿ ಕೆಲಸ ನೋಡು. ಈಗ ನಾನು ಹೇಳಿದ್ರು ಕೇಳ್ತಾರೆ. ಹಾ, ಆ ಬಾಕ್ಸ್ ಎತ್ತಿಡಮ್ಮ. ಹಾ, ಸರಿಯಾಗಿ ಮಾಡಿ ಎಲ್ಲ ಕೆಲಸ. ದಮ್ಮು, ಅಲ್ಲಿ ನೋಡೆ, ಇವನ್ ಯಾಕೆ ಬಂದ ಇಲ್ಲಿಗೆ? ಅಯ್ಯೋ, ನನ್ಗೂ ಗೊತ್ತಾಗ್ತಿಲ್ಲ ಪ್ರಾಣಿ. ಅಲ್ಲ, ನಾನು ಅವತ್ ಹಿತನ್ಗೆ ಸ್ಕಿಪ್ಪಿಂಗ್ ಆಡಿಸಿದಾಗ ನಮ್ಮಿಬ್ಬರನ್ನು ಬೈದ, ಆಮೇಲೆ ಏನು ಎತ್ತ ಅಂತ ಕೇಳಿದ್ರೆ ಇದೆಲ್ಲ ನಿಮಗ್ ಗೊತ್ತಾಗಲ್ಲ, ದೊಡ್ಡ ಪ್ಲಾನು ಅಂತಂದ. ಇವಾಗ ನೋಡಿದ್ರೆ ಇಲ್ಲೇ ಬಂದಿದ್ದಾನಲ್ಲ ರೀ. ಅದೇ ನನಗೂ ಗೊತ್ತಾಗ್ತಿಲ್ಲ. ಸರಿ, ಬಾರಿ ನೋಡೋಣ. ಬಾರಿ. ಏನಾಗಿದೆಯೋ ನಿನ್ಗೆ? ನೀನ್ ಯಾಕೋ ಇಲ್ಲಿ ಬಂದೆ? ಯಾಕೆ ಬರಬಾರ್ದ? ಲೋ, ಅವತ್ ಶರತ್ತು ಬಾಯಿಗೆ ಬಂದ ಹಾಗೆಲ್ಲ ಬೈದಿದ್ದಾನೆ, ಮತ್ ಯಾಕೋ ಇಲ್ಲಿಗೆ ಬರಕ್ ಹೋದೆ?
ಯಾವ ಶರತ್ ನನಗೆ ಅವಮಾನ ಮಾಡಿದಾನೋ ಅದೇ ಶರತ್ನ ಇವತ್ತು ಇಂಪ್ರೆಸ್ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಅಯ್ಯೋ ಶತದಡ್ಡ, ನೀನ್ ಇಂಪ್ರೆಸ್ ಮಾಡ್ಬೇಕಾಗಿದ್ದು ಶರತ್ ಅಲ್ಲ ಕಣೋ, ಶಾನ್ವಿನ. ಎಲ್ಲಿ ನೀನ್ ಕನ್ಫ್ಯೂಸ್ ಮಾಡ್ಕೊಟ್ಟಿಯೇನೋ? ಅದಕ್ಕೆ ನೀವಿಬ್ರು ಇನ್ನೂ ಹೀಗೆ ಇದ್ದೀರಾ. ಶಾನ್ವಿ ವಾಸ್ ಪಾರ್ಟ್ ಆಫ್ ದ ಪ್ಲಾನ್ ಅಷ್ಟೇ, ಆದ್ರೆ ನನ್ನ ಮೇನ್ ಟಾರ್ಗೆಟ್ ಇರೋದು ಶರತ್. ಅಂದ್ರೆ ಏನೋ ಮಾಡ್ತೀಯಾ? ಫಂಕ್ಷನ್ ಏನಾದ್ರು ಜಗಳ ಮಾಡ್ತೀಯಾ? ಅಯ್ಯೋ ಹಂಗೇನಾದ್ರು ಮಾಡ್ಗಿಡಿಯಾ ಕಣೋ, ಮಾಡಿದ ಕಳ್ಳ ಇರ್ತಾರೆ. ಅಮ್ಮ, ಅಗ್ರೆಸಿವ್ ಆಗಿ ಗಲಾಟೆ ಮಾಡೋದು ತುಂಬಾ ಸುಲಭ, ಆದ್ರೆ ಕೋಪ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯವ್ರ ಥರ ಪ್ರಿಟೆಂಡ್ ಮಾಡೋದಿದೆ ಅಲ್ವಾ, ಅದಕ್ಕಂತ ಸ್ಮಾರ್ಟ್ನೆಸ್. ನಾನಿಲ್ಲಿ ಸ್ಮಾರ್ಟ್ ಆಗೋದು ಬಂದಿದ್ದೀನಿ. ಅಯ್ಯೋ ನನ್ನ ಕುಮಾರ ಕಂಠೀರವ, ನೀನ್ ಯಾವಾಗಲೂ ಇಷ್ಟೆಲ್ಲೋ ಯೋಚನೆ ಮಾಡಕ್ ಶುರು ಮಾಡಿದೆ. ನೀವ್ ಯೋಚನೆ ಮಾಡೋದ್ ಬಿಟ್ಬಿಡ್ರಲ್ಲ ಅವತ್ತಿಂದ. ಸ್ವಲ್ಪ ಸುಮ್ಮನೆ. ನನ್ ಮಗನ ನಾನು ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅವನಿಷ್ಟು ಬುದ್ಧಿವಂತ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದ. ತರುಣ, ನಿನಗೆ ಅವಮಾನ ಮಾಡಿದಾನಲ್ಲ ಶರತ್ತು, ಬಿಡ್ಬೇಡ ಮಗ್ನೆ, ಸರಿಯಾಗಿ ಉತ್ತರ ಕೊಡು. ಬಿಡದೆ ಇರ್ತೀನಮ್ಮ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಅಪಾರ್ಚುನಿಟಿ. ಶರತ್, ನಿನ್ನ ಕೆಟ್ಟವನಾಗಿ ಎದುರಿಸಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಗಿದೆ. ಅದಕ್ಕೆ ಇವಾಗ ಈ ದಾರಿ. ನೀನು ಮಾಡಿರೋ ಅವಮಾನಕ್ಕೆ, ಕೊಟ್ಟಿರೋ ಏಟ್ಗೆ ಸರಿಯಾದ ಉತ್ತರ ಕೊಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಓ, ಪಿನ್ ಹಾಕಿದಾರಾ? ಅದಕ್ಕೆ ಓಪನ್ ಆಗ್ತಿಲ್ಲ. ಇವ್ರು ಹೇಗಿರ್ಬೋದು? ಎಲ್ರ ಇವ್ರ ಬಗ್ಗೆ ಒಳ್ಳೇದೇ ಮಾತಾಡ್ತಾರೆ, ಎಲ್ರ ಜೊತೆ ಅವ್ರು ತುಂಬಾ ಚೆನ್ನಾಗಿದ್ರು ಅಂತಾರೆ. ಆದ್ರೆ ನಾನು ಇವ್ರ ಮುಖಾನೇ ನೋಡಿಲ್ವಲ್ಲ. ಒಂದ್ಸಲ ನೋಡ್ಲಾ? ಅಯ್ಯೋ ದೇವ್ರೆ, ನೀವಾ? ಬಾ ನನ್ ಜೊತೆ. ಯಾಕ್ರಿ ಈ ತರ ಹೇಳ್ಕೊಂಡ್ ಬರ್ತಿದ್ದೀರಾ? ಏನ್ ನಿಮ್ ಸಮಸ್ಯೆ? ನಿಜ ಹೇಳು, ಆ ಬಟ್ಟೆ ಸ್ಯಾಂಪಲ್ಸ್ನ ಹೇಗ್ ರೆಡಿ ಮಾಡ್ದೆ? ನನಗ್ ಯಾಕೋ ನಿನ್ ಮೇಲೆ ಅನುಮಾನ ಬರ್ತಾ ಇದೆ. ಅವತ್ ಕಂಪನಿಗೆ ಜಾಯಿನ್ ಆಗಿರೋ ಟೈಮಲ್ಲೂ ಅಷ್ಟು ಬೇಗ ಅಷ್ಟು ದೊಡ್ಡ ಪ್ಯಾಕಿಂಗ್ ನ ಹೇಗ್ ಮುಗಿಸ್ದೆ ನೀನು? ಅಲ್ಲ, ಕೆಲ್ಸ ಮಾಡು ಅಂತ ಹೇಳಿದ್ರಿ, ಮಾಡಿ ಮುಗಿಸಿದೀನಿ. ಖುಷಿ ಪಡೋದ್ ಬಿಟ್ಟು ಹೇಗ್ ಮಾಡ್ದೆ ಅಂತ ಕೇಳ್ತಿದ್ದೀರಲ್ಲ. ನೋಡು, ನನ್ನ ಹತ್ರ ನಾಟಕ ಮಾಡ್ಬೇಡ. ಮೋಸ ಮಾಡ್ತಿದ್ಯಾ? ಮೋಸ ಮಾಡದೆ ಒಂದು ರಾತ್ರಿಲಿ ಅಷ್ಟೆಲ್ಲ ಪ್ಯಾಕಿಂಗ್ ನ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತ ಗೊತ್ತಿದ್ಮೇಲೆ ನಂಗೆ ಹೇಳಿದ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.